ವಿವೇಕಾನಂದ ಜಯಂತಿ ಅಂಗವಾಗಿ ಆಯೋಜಿಸಿದ್ದ 2ನೇ ರಾಷ್ಟ್ರೀಯ ಯುವ ಸಂಸತ್ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುವಜನತೆಯನ್ನುದ್ದೇಶಿಸಿ ಭಾಷಣ ಮಾಡಿದರು. ಪ್ರಜಾಪ್ರಭುತ್ವದ ರಕ್ಷಣೆಗೆ ದೇಶದ ಸಾಮಾನ್ಯ ಯುವಕರು ರಾಜಕೀಯ ರಂಗವನ್ನು ಹೆಚ್ಚಾಗಿ ಪ್ರವೇಶಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಭಾಗಿಯಾಗಬೇಕು. ಯುವಕರು ರಾಜಕೀಯ ರಂಗ ಪ್ರವೇಶಿಸದಿದ್ದರೆ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ. ಕುಟುಂಬ ರಾಜಕಾರಣ ದೇಶವನ್ನಾಳದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಯುವ ಶಕ್ತಿಗಿದೆ ಎಂದರು. ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವದ ಬಹುದೊಡ್ಡ ಶತ್ರು. ಇದನ್ನು ದೇಶದಿಂದ ಹೊಡೆದೋಡಿಸಬೇಕಿದೆ. ತಾನು ಮತ್ತು ತನ್ನ ಕುಟುಂಬ ಎನ್ನುವ ವಿಚಾರ ಬದಲಾಗಬೇಕಿದೆ. ಅಂಥವರು ದೇಶದ ಕಾನೂನಿಗೂ ಗೌರವ ನೀಡುವುದಿಲ್ಲ. ಹೀಗಾಗಿ ದೇಶದ ಯುವ ಶಕ್ತಿ ಕುಟುಂಬ ರಾಜಕಾರಣವನ್ನು ದೂರವಿಟ್ಟು ರಾಜಕೀಯ ರಂಗದಲ್ಲಿ ಬದಲಾವಣೆ ತರಬೇಕು. ಯುವಜನರು ತಮ್ಮ ವಿಚಾರ ದೃಷ್ಟಿಕೋನಗಳೊಂದಿಗೆ ಮುಂದೆ ಸಾಗಬೇಕು ಎಂದು ಪ್ರತಿಪಾದಿಸಿದರು. ಇಂದು ಪರಿಸ್ಥಿತಿ ಬದಲಾಗಿದೆ. ಇದು ಸಾಮರ್ಥ್ಯ, ಸಾಧನೆ ಮತ್ತು ಪ್ರಾಮಾಣಿಕತೆಯ ಮೇಲೆ ಚುನಾವಣೆ ಎದುರಿಸುವ ಕಾಲವಾಗಿದೆ. ದೇಶದ ಜನರು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅವಕಾಶ ನೀಡುತ್ತಿದ್ದಾರೆ. ಭ್ರಷ್ಟಾಚಾರವು ದೇಶಕ್ಕೆ ಹೊರೆಯಾಗಿದೆ. ಯುವಜನರು ದೇಶದ ಭಾಗ್ಯ ವಿಧಾತರಾಗಬೇಕು. ಭಾರತದ ಭವಿಷ್ಯವನ್ನು ಇನ್ನಷ್ಟು ಉಜ್ವಲವಾಗಿಸುವ ಜವಾಬ್ದಾರಿ ಯುವಜನರ ಮೇಲಿದೆ ಎಂದು ಹೇಳಿದರು. ಯುವ ಸಂಸತ್ ಸ್ಪರ್ಧೆಯ ಅಂತಿಮ ಸುತ್ತಿಗೆ ಪ್ರವೇಶ ಪಡೆದ ಸ್ಪರ್ಧಾರ್ಥಿಗಳ ಭಾಷಣಗಳನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಳ್ಳುವುದಾಗಿ ಪ್ರಧಾನಿ ತಿಳಿಸಿದರು. ಸ್ವಾಮಿ ವಿವೇಕಾನಂದರು ರಾಷ್ಟ್ರೀಯ ಚೇತನ ಜಾಗೃತಗೊಳಿಸಿದ ಮಹಾನ್ ವ್ಯಕ್ತಿ. ಅವರಿಂದ ಪ್ರೇರಿತವಾಗಿಲ್ಲದ ಊರು, ವ್ಯಕ್ತಿಗಳು ಯಾರೂ ಇಲ್ಲ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ಸ್ವಾಮೀಜಿ ಅವರ ಧ್ಯೇಯಗಳು ಪ್ರೇರಣೆ ನೀಡಿದ್ದವು. ಶಾಂತಿ ಮತ್ತು ಕ್ರಾಂತಿಯ ಮಾರ್ಗದಲ್ಲಿ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿತ್ತು. ಇವೆರಡೂ ಮಾರ್ಗಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮೀಜಿ ಪ್ರಭಾವ ಬೀರಿದ್ದರು ಎಂದರು. स्वतंत्रता के लिए मरने का मौका नहीं मिला, लेकिन हमें आजाद भारत को आगे बढ़ाने के लिए मौका जरूर मिला है. ये मौका हमें गंवाना नहीं है. साथियों, आजादी के 75 साल लेकर आजादी से 100 साल होने तक ये आने वाले 25-26 साल बहुत ही महत्वपूर्ण है. अपने जीवन में इन वर्षों में सर्वोच्च प्राथमिकता देश को दीजिए, देश की सेवा को दीजिए. विवेकानंद जी कहते थे कि ये सदी भारत की है. इस सदी को, भारत की सदी, हमारी युवा पीढ़ी को ही बनाना है. आप जो भी करिए, जो भी फैसला लीजिए, उसमें जरूर सोचिए कि इससे देश का क्या हित होगा. ವಿವೇಕಾನಂದರು ಸ್ಥಾಪಿಸಿದ ಸಂಸ್ಥೆಗಳು ಇಂದಿಗೂ ವ್ಯಕ್ತಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿವೆ. ವ್ಯಕ್ತಿ ನಿರ್ಮಾಣದಿಂದ ಸಮಾಜ ನಿರ್ಮಾಣವಾಗುತ್ತಿದೆ. ಈ ನಿಟ್ಟಿನಲ್ಲಿ ವ್ಯಕ್ತಿ ಮತ್ತು ಸಾಂಸ್ಥಿಕ ಸಂಬಂಧ ಬಹಳ ಮಹತ್ವಪೂರ್ಣವಾಗಿದೆ. ಇಂದು ದೇಶ ನೂತನ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡಿದೆ. ಇಲ್ಲೂ ಸಹ ವ್ಯಕ್ತಿ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಈ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಯುವ ನಿರ್ಧಾರ ವಿಚಾರಧಾರೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಯಾವ ವಿಚಾರಗಳಿಗೆ ಯುವಜನರು ವಿದೇಶಗಳನ್ನು ಮಾದರಿಯಾಗಿಟ್ಟುಕೊಂಡಿದ್ದರೋ ಆ ಎಲ್ಲ ವ್ಯವಸ್ಥೆ ದೇಶದಲ್ಲಿ ಸೃಷ್ಟಿಯಾಗುತ್ತಿದೆ. ತಮ್ಮ ಕನಸುಗಳನ್ನು ನನಸಾಗಿಸಿಕೊಂಡು ಅಭಿವೃದ್ಧಿಯಾಗುವುದು ಅವರಿಗೆ ಸಾಧ್ಯವಾಗುತ್ತಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ವಾತಾವರಣ ನಿರ್ಮಿಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದರು. ಮೊದಲು ನಿಮ್ಮಲ್ಲಿ ನೀವು ನಂಬಿಕೆ ಇರಿಸಿಕೊಳ್ಳಿ ಎನ್ನುವುದು ವಿವೇಕಾನಂದರ ವ್ಯಕ್ತಿತ್ವ ನಿರ್ಮಾಣದ ಮಾತಾಗಿತ್ತು. ಎಲ್ಲರನ್ನೂ ನಂಬಿ ಎನ್ನುವುದು ನಾಯಕತ್ವಕ್ಕೆ ಸಂಬಂಧಿಸಿದ ಸಂದೇಶವಾಗಿತ್ತು. ಇವೆರಡೂ ಸಂದೇಶಗಳಿಂದ ಯುವ ಶಕ್ತಿ ಮುನ್ನಡೆಯಬೇಕು. ಭಾರತವನ್ನು ಆತ್ಮನಿರ್ಭರ ರಾಷ್ಟ್ರವನ್ನಾಗಿಸುವಲ್ಲಿ ಯುವಕರು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಗುರಿಯಲ್ಲಿ ಸ್ಪಷ್ಟತೆ ಹಾಗೂ ಮನಸ್ಸಿನಲ್ಲಿ ದೃಢತೆ ಇದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರೇ ಸಾಕ್ಷಿಯಾಗಿದ್ದಾರೆ. ದೇಶ ಸ್ವಾತಂತ್ರ್ಯ ಗಳಿಸಿದ 100 ವರ್ಷಗಳು ಅತ್ಯಂತ ಮಹತ್ವಪೂರ್ಣವಾಗಿವೆ. 2047ಕ್ಕೆ ದೇಶ ಸ್ವಾತಂತ್ರ್ಯ ಪಡೆದು 100 ವರ್ಷಗಳಾಗುತ್ತವೆ. ಈ ಹಿನ್ನೆಲೆಯಲ್ಲಿ ದೇಶವನ್ನು ಮುನ್ನಡೆಸಲು ಯುವ ಪೀಳಿಗೆ ನಿರ್ಧರಿಸಬೇಕು. ಯಾವುದೇ ನಿರ್ಧಾರ ಕೈಗೊಂಡರೂ ಅದರಿಂದ ದೇಶಕ್ಕೇನು ಲಾಭ ಎಂದು ಯೋಚಿಸಬೇಕು ಎಂದು ಹೇಳಿದರು. 130 करोड़ भारतवासी अपना भविष्य, और वो भी उत्तम भविष्य, आज देश के नागरिक खुद गढ़ रहे हैं. आपके द्वारा किया गया हर एक प्रयास, हर एक सेवा कार्य, हर एक इनोवेशन और हर एक ईमानदार संकल्प
भविष्य की नींव में रखा जा रहा एक मजबूत पत्थर है। आपसे आग्रह कर रहा हूं कि माननीय प्रधानमंत्री जी ने पीठासीन अधिकारियों के सम्मेलन में कहा था कि देश का नौजवान विद्यार्थी काल से ही नो योर कॉन्स्टिट्यूशन, संविधान को जाने, और हमने निर्णय किया है कि राज्य की विधानसभाएं, राज्य सरकार और केंद्र सरकार के माध्यम से यह हमें अभियान ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯ ಉಜ್ವಲವಾಗಿದೆ. ಯುವ ಸಂಸದರು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಪ್ರಜಾಪ್ರಭುತ್ವವನ್ನು ಸಶಕ್ತಗೊಳಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸಲು ಯುವ ಶಕ್ತಿಯ ಬಳಕೆ ಮಾಡಲು ಪಣ ತೆಗೆದುಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಆಧುನಿಕ ಭಾರತದ ಮಹಾದಾರ್ಶನಿಕ. ಪ್ರಧಾನಿ ಮೋದಿ ಅವರ ಆಶಯದಂತೆ ದೇಶವನ್ನು ಆತ್ಮನಿರ್ಭರವಾಗಿಸಲು ನಮ್ಮಲ್ಲೇ ಉತ್ಪಾದನೆಯಾಗುವ ವಸ್ತುಗಳನ್ನು ಬಳಕೆ ಮಾಡಬೇಕು. ಇಂದು ನಮ್ಮ ದೇಶದ ಯುವ ಶಕ್ತಿ ಅಸಾಮಾನ್ಯವಾದುದನ್ನು ಆತ್ಮವಿಶ್ವಾಸದಿಂದ ಸಾಧ್ಯವಾಗಿಸುತ್ತಿದೆ ಎಂದರು. मार्गदर्शन और नई दिशा मिलेगी। महोदय श्री ओम बिरला जी, मेरी सरकार का एक ही धर्म ग्रंथ है, भारत का संविधान। ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮಾತನಾಡಿ, ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಯುವ ಜನಾಂಗದ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು, ಪ್ರಧಾನಿ ಅವರು ಯುವ ಜನರ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅವರ ಆಶಯದಂತೆ ಹಲವು ಕಾರ್ಯಕ್ರಮಗಳು ನಡೆಯುತ್ತಿವೆ. ಭಾರತ ಮೊದಲು ಎನ್ನುವ ಆಶಯವನ್ನು ಎಲ್ಲರಲ್ಲಿ ಬೆಳೆಸಲು ಅಗತ್ಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. और उस भाव में छिपी जिम्मेदारियों का आदर के साथ अपने अंदर समाहित करे। आज देश के 65% आबादी युवा हैं, ऐसे में यह निश्चित है कि देश का भविष्य तो उज्जवल है ही, इसमें कोई किसी को संशय नहीं है। स्वामी विवेकानंद के आदर्शों और मूल्यों को अपने जीवन में ढालते हुए अपना योगदान हम देंगे। वो हमेशा कहते थे कि मेरा पहला भगवान देश का देशवासी है और उनकी सेवा मेरा पहला धर्म है। भारत के संसदीय प्रणाली के ಕಿರಣ್ ರಿಜಿಜು, ಪ್ರಧಾನಿ ಅವರ ಆಶಯದಂತೆ ರಾಷ್ಟ್ರೀಯ ಯುವ ಸಂಸತ್ ಸಮಾವೇಶ ಆಯೋಜಿಸಲಾಗಿತ್ತು. ಇದರಲ್ಲಿ ಆನ್ಲೈನ್, ಆಫ್ಲೈನ್ ಎರಡೂ ಸೇರಿ 5 ಲಕ್ಷಕ್ಕೂ ಅಧಿಕ ಯುವ ಜನಾಂಗ ಪಾಲ್ಗೊಂಡಿದ್ದು, ಹಲವು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈ ಯುವ ಸಂಸತ್ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲರಿಗೂ ಅಭಿನಂದನೆಗಳು. ದೇಶದ ಬಹುದೊಡ್ಡ ಸಂಖ್ಯೆಯ ಯುವಜನತೆ ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು. 7 लाख युवाओं ने 24 विभिन्न प्रतियोगिताओं में भाग लिया। राष्ट्रीय युवा महोत्सव में इस बार चित्रकला, संगीत, नृत्य, प्रादेशिक पोशाक, दृश्य एवं अभिव्यक्ति कला, सूर्य नमस्कार, हाई एल्टीट्यूड विंटर ट्रैक, पर्वतारोहण, फिट इंडिया साइक्लोथॉन, फिट इंडिया प्रभात फेरी और विंटर अल्पाइन स्कील क्लाइंबिंग जैसे प्रतिस्पर्धाएं कराई गई। To contribute to the policy, ರಾಷ್ಟ್ರೀಯ ಯುವ ಸಂಸತ್ ಪುರಸ್ಕಾರಕ್ಕೆ ಪಾತ್ರರಾದ ಸಿಕ್ಕಿಂನ ಅವಿನಮ್, ಮಹಾರಾಷ್ಟ್ರದ ಅಯತಿ ಮಿಶ್ರಾ ಮತ್ತು ಉತ್ತರ ಪ್ರದೇಶದ ಮುದಿತಾ ಮಿಶ್ರಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. knitting, crocketing, handloom and handicrafts. Sikkim under this scheme has a huge ocean of possibilities. As an organic state, small farmers and farm outlets could also have huge market value internationally. Potentially providing employment to over 100 million people. With more employment, aggregate demand would increase, leading to increase in production and subsequent increase in our GDP. Thus, a robust startup ecosystem would be created. Adequate emphasis on education, skill development and training, establishment of production centers and proper infrastructure, incentivization of innovation and R&D, and usage of innovative strategies and digital tools by local brands for marketing and advertising. जिसकी सिंधु सभ्यता की समृद्धि का शोर मेसोपोटामिया और मिस्र ने सुना, जिसके उत्पादों व हस्तशिल्प का डंका पूरे रेशम मार्ग में बजता था और जिसके पश्चिमी तट समुद्री मार्गों के जरिए पूरे विश्व की अर्थव्यवस्था की धुरी बन गए, वही भारत आज फिर जाग उठा है